ಹಲೋ ಎವ್ರಿವನ್, ದಿಸ್ ಇಸ್ ಡಾಕ್ಟರ್ ಹರ್ಷಿತಾ. ದಿಸ್ ವಿಡಿಯೋ ಸ್ಪೆಷಲಿ ಫಾರ್ ನಾನ್ ಮೆಡಿಕೋಸ್. ಮೆಡಿಕೋಸ್ ಎಲ್ಲರಿಗೂ ಗೊತ್ತಿರ್ತದೆ. ನಾನ್ ಮೆಡಿಕೋಸಲ್ಲಿ ಮೆಜಾರಿಟಿ ಆಫ್ ನಿಮಗೆ ಗೊತ್ತಿರಲ್ಲ. ತುಂಬ ಜನ ಡೌಟ್ ಇರುತ್ತೆ. 150 ಜನ ನನ್ನ ಹತ್ರ ಈ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಐ ಥಾಟ್ ಆಫ್ ಶೇರಿಂಗ್ ದಿಸ್. ಏನಂದರೆ, ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದಾಗ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಯೂಶಲಿ ಲಕ್ಷಣಗಳ ಮುಖಾಂತರ, ಅಂದರೆ ಸಿಂಪ್ಟಮ್ಸ್ ಮುಖಾಂತರ ಗೊತ್ತಾಗುತ್ತೆ. ಕೆಲವರಿಗೆ ಇನಿಷಿಯಲ್ ಫೇಸಲ್ಲಿ ಗೊತ್ತಾಗುತ್ತೆ, ಕೆಲವರಿಗೆ ಲೇಟ್ ಫೇಸಸ್ಸಲ್ಲಿ ಲಕ್ಷಣಗಳು ಕಂಡು ಬರೋದ್ರಿಂದ ಕೆಲವರಿಗೆ ಲೇಟ್ ಫೇಸಸ್ಸಲ್ಲಿ ಗೊತ್ತಾಗುತ್ತೆ. ಈಗ ಒಂದು ರಿಪೋರ್ಟ್ ತೋರಿಸಿ ನೋಡ್ಕೊಂಬನ್ನಿ. ಅದರಲ್ಲಿ HB ಅಂದರೆ ಹಿಮೋಗ್ಲೋಬಿನ್ ನೋಡಿ 6.5 ಇದೆ. ಶಿಸ್ ಲೈಕ್ 34 ಇಯರ್ ಓಲ್ಡ್. ಅವರು ನಮ್ಮ ಹಾಸ್ಪಿಟಲ್ಲಿಗೆ ಲೋ ಬ್ಯಾಕ್ ಪೇಯ್ನ್ ಅಂತ ಹೇಳಿ ಬರ್ತಾರೆ. ಅವರು ಮುಂಚೆನೇ ಸುಮಾರು ಸಲ ತೋರಿಸಿರ್ತಾರೆ. 2 ಇಯರ್ಸಿಂದ ಇರೋದ್ರಿಂದ ಅವರು ಸುಮಾರು ಕಡೆ ತೋರಿಸಿ ಅವರಿಗೆ ಎಲ್ಲೂ ಕಡಿಮೆ ಆಗಿದೆ. ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿರ್ತಾರೆ, ಆದರೂ ಕಡಿಮೆ ಆಗಿಲ್ಲ. ಫೈನಲ್ ಆಪ್ಷನ್ ಅವರಿಗೆ ಸರ್ಜರಿ ಆಗಿರುತ್ತೆ. ಹಾಗಾಗಿ ಅವ್ರು ಬರೋಕ್ಕಿಂತ ಮುಂಚೆ ಡಿಸೈಡ್ ಮಾಡಿ ಬಂದಿರ್ತಾರೆ, ನಾನು ಈ ಸಲ ಸರ್ಜರಿನೇ ಮಾಡಿಸ್ತೀನಿ ಅಂತ ಹೇಳಿ ಬಂದಿರ್ತಾರೆ. ಆಗ ಡಾಕ್ಟ್ರೆಲ್ಲ ನೋಡಿ ಹೇಳ್ತಾರೆ, ಆಯಿತು ಸರ್ಜರಿ ಮಾಡೋಣ. ಅದಕ್ಕಿಂತ ಮುಂಚೆ ಈ ಥರ ರಕ್ತ ಪರೀಕ್ಷೆ ಎಲ್ಲ ಆಗಬೇಕು, ಸ್ವಲ್ಪ ಅದನ್ನೆಲ್ಲ ಮಾಡಿಸ್ಕೊಂಡು ಬನ್ನಿ. ಅದೆಲ್ಲ ಮಾಡಿಸ್ಕೊಂಡು ಬಂದಾದ್ಮೇಲೆ ಸರ್ಜರಿ ಮಾಡೋಣ ಅಂತ ಹೇಳ್ತಾರೆ. ಆ ಥರ ರಕ್ತ ಪರೀಕ್ಷೆ ಮಾಡಿಸಿ ಅಂತ ಹೇಳಿದಾಗ ಶೂಸ್ಲಿ ಅವ್ರು ವಿಲ್ಲಿಂಗ್ ಇರಲಿಲ್ಲ. ನಾನು ಯಾಕೆ ಮಾಡಿಸ್ಬೇಕು, ನನಗೆ BP ಇಲ್ಲ, ಶುಗರ್ ಇಲ್ಲ, ಹಾರ್ಟ್ದೇನು ಸಮಸ್ಯೆ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ, ನಾನು ಏನು ಮಾಡಿಸೋದಿಲ್ಲ, ನೀವು ಹಾಗೆ ಸರ್ಜರಿ ಮಾಡಿ ಅಂತಾರೆ. ಡಾಕ್ಟರ್ ರೋಸ್ ಇಲ್ಲ ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ, ಇದು ಪ್ರೋಟೋಕಾಲು, ಇದು ಆಗಲೇಬೇಕು, ಎಲ್ಲ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕನ್ವಿನ್ಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಶಿ ವಾಸ್ ಲೈಕ್, ಇಲ್ಲ ನಾನು ಮಾಡಿಸಲ್ಲ, ಅದಕ್ಕೇನೆ 5,000-6,000 ರೂಪಾಯಿ ಹೋಗುತ್ತೆ, ನಾನು ಅದನ್ನು ಯಾವುದೇ ಕಾರಣಕ್ಕೂ ಮಾಡಿಸಲ್ಲ, ಹಾಗೆ ಸರ್ಜರಿ ಮಾಡಿ ಅಂತ ಹೇಳ್ತಾರೆ. ಡಾಕ್ಟರ್ ಇಲ್ಲ ಹಂಗೆ ಮಾಡೋದಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರು ವಾಪಸ್ ಮನೆಗೆ ಹೋಗ್ತಾರೆ. ಸರ್ಜರಿ ಮಾಡಿಸ್ಬೇಕಂತ ಇರ್ತಾರಲ್ಲ, ವಾಪಸ್ ಮನೆಗೆ ಹೋಗ್ತಾರೆ. ಇಲ್ಲ ಬೇಡ ಅಂತ ಹೇಳಿ ಒಂದು 2 ಡೇಸ್ ಬಿಟ್ಕೊಂಡು ವಾಪಸ್ ಬರ್ತಾರೆ. ಆಯಿತು, ಏನೇನು ಮಾಡಿಸ್ಬೇಕು ನೀವು ಮಾಡಿ, ಅದು ಎಷ್ಟು ಮಿನಿಮಮ್ ಇರುತ್ತೆ ಅಷ್ಟು ಮಾತ್ರ ಮಾಡಿಸಿ, ತುಂಬ ಜಾಸ್ತಿ ಎಲ್ಲ ಮಾಡ್ಸೋಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಅವರಿಗೆ ಪರೀಕ್ಷೆ ಮಾಡಿಸಾದ್ಮೇಲೆ ಗೊತ್ತಾಗುತ್ತೆ ಹರ್ HB ವಾಸ್ ಲೈಕ್ 6.5 ಅಂತ. ಅಲ್ಲಿ ತನಕ ಗೊತ್ತಿರೋದಿಲ್ಲ. ಅವರೇ ಶಾಕ್ ಆಗ್ತಾರೆ, ನೋಡಿ ನನಗೆ ಹೆಂಗೆ ಇದು ಸಾಧ್ಯ, ನಾನು ಚೆನ್ನಾಗಿ ಊಟ ಮಾಡ್ತೀನಿ, ಹೆಂಗೆ ಸಾಧ್ಯ ಇದೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ, ಇನ್ನೊಂದ್ಸಲಿ ರಕ್ತ ಪರೀಕ್ಷೆ ಮಾಡಿಸಿ ಅಂತ ಬೇರೆ ಕಡೆ ಸ್ಯಾಂಪಲ್ ಕಳಿಸ್ತೀವಿ. ಅಲ್ಲೂ HB ಸೇಮ್ ಇರ್ತದೆ, 6.5ನೇ ಇರ್ತದೆ. ಅದಾದಮೇಲೆ ಅವರಿಗೆ 3 ಪಿನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗುತ್ತೆ. 3 ಪಿನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದಮೇಲೆ ಅವ್ರಿಗೆ ಸರ್ಜರಿ ಆಗುತ್ತೆ. ಈಗ ನಾನ್ ಮೆಡಿಕೋಸಿಗೆ ತುಂಬ ಜನ ಡೌಟ್ ಏನಂದರೆ, ನಾವು ಯಾವುದೋ ಸರ್ಜರಿ ಮಾಡಿಸ್ತೀವಿ, ಅದಕ್ಕೆ ECG ಏನಕ್ಕೆ ಮಾಡ್ತಾರೆ, ಹಾರ್ಟಿಗೆ ಸಂಬಂಧಪಟ್ಟಂಗೆ, ಎಕ್ಸ್ರೇ ಏನಕ್ಕೆ ಮಾಡ್ತಾರೆ, ಲಂಗ್ಸಿಗೆ ಸಂಬಂಧಪಟ್ಟಂಗೆ, ರಕ್ತ ಪರೀಕ್ಷೆ ಏನಕ್ಕೆ ಮಾಡ್ತಾರೆ, ಕಿಡ್ನಿಗೆ ಸಂಬಂಧಪಟ್ಟಂಗೆ ಅಂತ. ಯಾಕಂದರೆ ನೀವು ಏನೇ ಇಂಜೆಕ್ಷನ್ ಕೊಟ್ಟರು ಅದು ಬಾಡಿ ಎಲ್ಲ ಆರ್ಗನ್ಸ್ ಮೇಲೂ ಆ್ಯಕ್ಷನ್ ಇರ್ತದೆ ಅದ್ರದ್ದು. ಸೊ ದಟ್ ನಿಮ್ಮ ಹಾರ್ಟ್ ರೇಟ್ ನೋಡಬೇಕು, ನಿಮ್ಮ BP ಮಾನಿಟರ್ ಮಾಡಬೇಕು, ನಿಮ್ಮ ಯೂರಿನ್ ಪಾಸ್ ಔಟ್ ಆಗ್ತಿದೆಯಾ ಅಂತ ನೋಡಬೇಕು. ಇದು ಎಲ್ಲರೂ ಮ್ಯಾಟ್ರ್ ಆಗೋದ್ರಿಂದ ಎಲ್ಲ ವೈಟಲ್ ಆರ್ಗನ್ಸ್ ನಾರ್ಮಲ್ ಇದೆಯಾ ಸರ್ಜರಿಗಿಂತ ಮುಂಚೆ ಅಂತ ಚೆಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ರಕ್ತ ಪರೀಕ್ಷೆಗಳು, ಕೆಲವು ಸ್ಕ್ಯಾನಿಂಗ್ಗಳು ಸರ್ಜರಿಗಿಂತ ಮುಂಚೆ ವೆರಿ ಮ್ಯಾಂಡೇಟ್ರಿ. ಸೊ ಈ ಥರ ಡೌಟ್ಸ್ನ ತುಂಬ ಜನ ಕೇಳಿರೋದ್ರಿಂದ ಐ ಥಾಟ್ ಆಫ್ ಶೇರಿಂಗ್ ದಿಸ್. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.